ಫೆಬ್ರವರಿ 22ರಂದು ರನ್ನ ಉತ್ಸವಕ್ಕೆ ಅದ್ದೂರಿಯಾಗಿ ಚಾಲನೆ ನೀಡಲಾಗುತ್ತದೆ ಎಂದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್ ಅವರು ತಿಳಿಸಿದ್ದಾರೆ. ಜನವರಿ 13 ಸಂಜೆ 4 ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಮಾತನಾಡಿರುವ ಅವರು, ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ರನ್ನಬೆಳಗಲಿ ಹಾಗೂ ಮುಧೋಳ ನಗರದಲ್ಲಿ ಫೆಬ್ರವರಿ 22, 23 ಮತ್ತು 24ರಂದು 3 ದಿನಗಳ ಕಾಲ ರನ್ನ ಉತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರು ಹಾಗೂ ಜಿಲ್ಲಾಧಿಕಾರಿ ಜಾನಕಿ ಕೆ.ಎಂ. ಅವರು ಸೇರಿ 3 ಬಾರಿ ಸಭೆಗಳನ್ನು ಕರೆದು ಬಹಳಷ್ಟು ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ, ಸಮಿತಿಗಳನ್ನು ರಚನೆ ಮಾಡಿಕೊಂಡಿದ್ದಾರೆ. ಅದರಿಂದ ಸಾರ್ವಜನಿಕರಿಗೆ ಮನವಿ ಮಾಡಿದ ಅವರು, ಈ ಉತ್ಸವಕ್ಕೆ ಸಲಹೆ ಸೂಚನೆಗಳನ್ನು ನೀಡುವುದಿದ್ದರೆ ನಮಗೆ ಭೇಟಿ ನೀಡಿ ಅಥವಾ ಕರೆ ಮಾಡಿ ಅಂತ ಹೇಳಿದರು. ನಮಸ್ತೆ ಎಲ್ಲರಿಗೂ. ಸುಮಾರು 7-8 ವರ್ಷಗಳ ನಂತರ ನಾವು ಮುಧೋಳ ನಗರದ ಐತಿಹಾಸಿಕ ಒಂದು ಸಂಭ್ರಮವನ್ನ ಮತ್ತೆ ಆಚರಿಸ್ತಾ ಇದ್ದೇವೆ. ಅದು ರನ್ನ ಉತ್ಸವ, ರನ್ನ ವೈಭವ. ಕೊನೆಯದಾಗಿ 2018ರಲ್ಲಿ ರನ್ನ ಉತ್ಸವವನ್ನ ಅದ್ಧೂರಿಯಾಗಿ ಆಚರಣೆ ಮಾಡಲಾಗಿತ್ತು. ಅದೇ ರೀತಿ ಈ ವರ್ಷ ಫೆಬ್ರವರಿ 22, 23, 24 3 ದಿನಗಳಂದು ನಾವು ಅದ್ಧೂರಿಯಾಗಿ ಮತ್ತೆ ರನ್ನ ಉತ್ಸವವನ್ನ ಮುಧೋಳ ನಗರ ಮತ್ತು ರನ್ನಬೆಳಗಲಿ ಊರಿನಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಇದಕ್ಕೆ ಮಾನ್ಯ ನಮ್ಮ ಜಿಲ್ಲಾ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳು ಈಗಾಗಲೇ 3 ಸಲ ಸಭೆಯನ್ನ ಕರೆದು ಬಹಳಷ್ಟು ತಯಾರಿಯನ್ನ ಮಾಡ್ತಿದ್ದೀವಿ, ಸಮಿತಿಗಳನ್ನ ರಚನೆ ಮಾಡಿದ್ದೀವಿ ಹಾಗೂ ಸಾರ್ವಜನಿಕರಿಗೂ ಸಹ ಬಹಳಷ್ಟು ಉತ್ಸುಕರಾಗಿ ಈ ಸಂಭ್ರಮವನ್ನ ಆಚರಣೆ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ಮನವಿ ಏನಂತಂದ್ರೆ, ಪ್ರತಿ ವರ್ಷ ಪ್ರತಿ ಸಲದಂತೆ ಈ ಸಲನೂ ಅದ್ದೂರಿಯಾಗಿ ಮಾಡುತ್ತಿರೋದ್ರಿಂದ ಯಾವ್ದಾದ್ರು ಕ್ರಿಯೇಟಿವ್ ಆಗಿ ಅಥವಾ ತಮ್ಮ ಒಪಿನಿಯನ್ ಏನಾದ್ರೂ ಈ ಉತ್ಸವಕ್ಕೆ ಕುರಿತಾಗಿ ಇತ್ತು ಅಂತಂದ್ರೆ ಅದನ್ನ ನಮ್ಮೊಟ್ಟಿಗೆ ಶೇರ್ ಮಾಡ್ಬೋದು, ಅಥವಾ ನಮ್ಮ ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರಿಗೂ ಸಹ ಶೇರ್ ಮಾಡ್ಬೋದು. ಅದರೊಟ್ಟಿಗೆ ಎಲ್ಲ ಜನರಿಗೆ ನನ್ನ ಒಂದು ವಿನಂತಿ ಏನಂತಂದ್ರೆ, ಮುಧೋಳ ನಗರ ಮತ್ತು ರನ್ನಬೆಳಗಲಿ ಈ 2 ನಗರಗಳನ್ನ ಆ 3 ದಿನಗಳಂದು ಒಂದು ಹಬ್ಬದ ವಾತಾವರಣನಾಗಿ ಮಾಡ್ಬೇಕಂತ ಹೇಳಿ ಇದ್ದೀವಿ. ಮುಧೋಳ ನಗರದಲ್ಲಿ ಸಾರ್ವಜನಿಕರಿಗೆ ವಿನಂತಿ ಏನಂದ್ರೆ, ಸ್ವಚ್ಛತೆ ಮತ್ತು ಏನು ಅಲಂಕಾರಕ್ಕೆ ಒಂದ್ ಸ್ವಲ್ಪ ಪ್ರೋತ್ಸಾಹವನ್ನ ಕೊಡಬೇಕು. ತಾವೆಲ್ಲರೂ ಸುಮೋಟೋ ಆಗಿ ಅಂದ್ರೆ ವೈಯಕ್ತಿಕವಾಗಿ, ಇದೆಲ್ಲ ನಮ್ಮ ಹಬ್ಬ ಇರೋದ್ರಿಂದ, ನಮ್ಮ ಕವಿಯ ಹಬ್ಬ ಇರೋದ್ರಿಂದ ವೈಯಕ್ತಿಕವಾಗಿ ಆಸಕ್ತಿಯನ್ನ ತೆಗೆದುಕೊಂಡು ತಾವು ಈ ಒಂದು ಆಚರಣೆಯಲ್ಲಿ ಪಾಲ್ಗೊಳ್ಬೇಕಂತ ಹೇಳಿ ನಾನು ಕೇಳ್ತೇನೆ. ಧನ್ಯವಾದಗಳು.